ನಮ್ಮ ಹೆಸರು ರಾಕೇಶ್ ಅಂತೇಳಿ. ಹ್ಮ್. ಕಾಡಪ್ ವರ್ಕಿಂಗ್ ಊರಿನ 3 ವರ್ಷದಿಂದ ನಮ್ಮ ಪ್ರತಾಪಣ್ಣ ಅವ್ರ ಹತ್ರ ತಗೊಬಂದ್ ಸಣ್ಣದ ಪ್ರತಾಪ ಅಣ್ಣ ಈಗ ಈ ಹೋರಿ ಹಬ್ಬದಲ್ಲಿ ಮಾತ್ರ ಅನಾಹುತ ಆಗ್ತಾ ಇದಾವ, ಬೇರೆದ್ರಲ್ಲಿ ಯಾವ್ದೇ ಕ್ರೀಡೆ ಅಂತ ಬಂದಾಗೆ ಅದಾಗೆಲ್ಲ ರೈತರ ಮಕ್ಕಳೇ ರಾಜಕೀಯಕ್ ಬಂದು MLA ಗಳು ಆಗ್ಯಾರ್ರಿ. ಮತ್ ಅಷ್ಟ್ರಿಗೂ ವಯಸ್ಸಾಗ್ಬಿಟ್ಟೈತಿ, ಉಚಿ ಹೋದ್ರೆ ತೊಡಿ ಮೇಲೆ ಬರ್ತಾವ್ರಿ ಅಂತಾರ ಅದಾರ ನಮ್ಮವ್ರೆ. ಯಾರು ಗಂಡ ಮಕ್ಳಿಲ್ಲ. ನಮ್ಮ ಹೆಸರು ರಾಕೇಶ್ ಅಂತೇಳಿ. ಹ್ಮ್. ಕಾಡಪ್ ವರ್ಕಿಂಗ್ ಊರಿನ 3 ವರ್ಷದಿಂದ ನಮ್ಮ ಪ್ರತಾಪಣ್ಣ ಅವ್ರ ಹತ್ರ ತಗೊಬಂದ್ ಸಣ್ಣದ ಪ್ರತಾಪ ಅಣ್ಣ ತಗೊಬಂದ್ ಸಣ್ಣದಲ್ಲಿ. ತದನಂತರ ಇಲ್ಲಿ ಅದನ್ನ ಸಾಕ್ಲಿಕ್ಕೆ ಅಂತೇಳಿ ನಮ್ಮ ತನ್ನಣ್ಣನ ಹತ್ರ ಚಿಕ್ಕಜಂಬೂರಲ್ಲಿ ಬಿಟ್ಟಿದ್ದೆ. ಇಷ್ಟು ವರ್ಷ ಒಳ್ಳೆ ಹಬ್ಬ ಮಾಡಿ ಇವತ್ತು ಅದ್ರ ಆಯಸ್ ಮುಗಿಯುತ್ತೇನೋ ಇವತ್ತು. ಈಗ ಹೋರಿ ಮಾಲೀಕರಾಗಿ ಸಾಕಷ್ಟು ಹಬ್ಬ ಮಾಡಿರ್ತಾವು, ಬಹಳ ಪ್ರೀತಿಯಿಂದ ಸಾಕಿರ್ತವೆ. ಇಂತಹ ಒಂದು ಸಂದರ್ಭ ಬಂದಾಗ ಹೋರಿ ಮಾಲೀಕರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅಥವಾ ಆತ್ಮ ಸ್ನೇಹಿತರಿಗೆ ಬಹಳ ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ಕಳ್ಕೊಂಡಾಗ ಇವತ್ತು ನಿಮ್ಮ ಮನಸ್ಥಿತಿ ಯಾವ ತರ ಇದೆ? ತುಂಬಾ ನಮಗೆ ನೋವಿದೆ. ನಮ್ಗಿಂತಾನು ಇಲ್ಲಿ ನಮ್ಮ ಹೋರಿ ಸಾಕ್ದವ್ರು ಮೇಯಿಸಿದವರಿಗೆ ಅವರಿಗೆ ತುಂಬಾ ಇದರಿಂದ ನೋವಾಗಿದೆ. ನಾವಾದ್ರೂ ಯಾವಾಗೋ ಒಂದ್ಸಲ ಬಂದು ನಾವು ಮಾತಾಡಿ ಹೋಗೋರು, ಅದ್ ನೋಡಿ ಮಾತಾಡ್ಸ್ಕೊಂಡು ಹೋಗೋರು. ಅವರು ಪ್ರತಿದಿನ ಅದ್ರ ಸೇವೆ ಮಾಡ್ತಾ ಇದ್ದವರಿಗೆ ತುಂಬಾ ನೋವಾಗಿದೆ ಇದರಿಂದ. ಅಷ್ಟ್ ಮಾತ್ರನೇ ಹೇಳ್ಬೋದು. ಅಂದ್ರೆ ನೀವು ಮೊದ್ಲೆಲ್ಲ ಹೋರಿ ಕಟ್ತಾನೆ ಇದ್ರ? ಇಲ್ಲ, ಇದೇ ಮೊದಲನೇ ಹೋರಿ ನಮ್ದು. ಇದೇ ಫಸ್ಟ್ ಹೋರಿ? ಹೌದು. ಈ ಹೋರಿ ನೀವು ಅಂದ್ರ ನಿಮ್ ಪೂರ್ವಜರ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ರ? ನಮ್ ತಂದೆಗೆ ಈ ಒಂದು ಹೋರಿ ಹಬ್ಬದ ಮೇಲೆ ತುಂಬಾ ಒಂದು ಹುಚ್ಚಿತ್ತು. ಎಲ್ಲಿ ನಾನು ಹುಚ್ಚಿಡ್ಕೊಂಡು ನಾನು ಹೋರಿ ತಂದು ಅವ್ರೇನಂತಂದ್ರೆ ನನ್ ಮಗ ಇಲ್ಲಿ ಕಲಿತಾನೆ ಅಂತೇಳಿ ಅವ್ರ ಇದನ್ನ ಬಿಟ್ಬಿಟ್ರು. ಹೋರಿ ತರೋದೆಲ್ಲ ಮಾಡ್ಲಿಲ್ಲ ಅವ್ರು. ಬಟ್ ನಮ್ಮ ಮನೇಲಿ ತುಂಬಾ ಒಂದ್ 100 ಮೇಲೆ ನಮ್ಮ ಮನೇಲಿ ದನ ಕರುಗಳನ್ನ ನಾವು ಸಾಕಿದೀವಿ. ಒಂದು 2000 ಇಸ್ವಿಗಿಂತ ಮುಂಚೆ. ಈಗ ಏನಾಗಿದೆ, ನಾನು ನಮ್ ತಂದೆಗಿರೋ ಒಂದು ಅವ್ರಿಗೊಂದು ಹುಚ್ಚಿರೋದಕ್ಕೋಸ್ಕರ ಈ ಹೋರಿನ ತಂದಿದ್ದು, ಅವ್ರ ಹೆಸರು ಮೇಲೆ ಬಿಟ್ಟಿದ್ದು. ಈಗ 100ಕ್ಕಿಂತ ಹೆಚ್ಚಿಗೆ ಹೋರಿಗಳನ್ನು ಕಟ್ಟಿದಿರಿ ಅಂತ ಹೇಳ್ತಾ ಇದೀರಿ? 100 ಅಲ್ಲ, 100ಕ್ಕಿಂತ ಹೆಚ್ಚು ಜನಗಳು ನಮ್ಮ ಮನೇಲಿ ಇತ್ತು. ಹಬ್ಬಕ್ಕೋಸ್ಕರ ಕಟ್ಟಿದ ದನಗಳ? ತನ್ವೀರ್ ಅಂತ, ತನ್ನು ಅಂತ ಕರೀತಾರ. ನಮ್ಮೂರ್ ಚಿಕ್ಕಜಂಬೂರು. ಅದು ನಮ್ ರಾಕಿ ಬೈದ್ ಹೋರಿ. ಒಂದ್ ದಿವಸ ಹೇಳಿದ್ರು, ಭಯ ನನ್ಗೆ ಹೋರಿ ನೀನೇ ಸಾಕ್ಕೊಡು. ಆಯ್ತಣ್ಣ, 4ನೇ ಸಾಕ್ತೇನೆ ಹೋರಿ, ನಾನೇ ಇಟ್ಕೊಂತೇನೆ ಹೋರಿ ಅಂತ ತಗೊಂಡ್ ಬಂದ್ ಸಾಕ್ದೆ. 3 ವರ್ಷದಿಂದ ಚೆನ್ನಾಗಿತ್ತು ಅಣ್ಣ. ಯಾವಾಗೂ ರಾಕಿ ಬಾಯಿ ಇನ್ನು ಹೋರಿಗೆ ಯಾರ ಹತ್ರ ಹೇಳಿಲ್ಲ ನಾನ್ ಸಾಕಕ್ ಬಿಟ್ಟೇನೆ ಹೋರಿ, ಆಳ ಮಗ ಅಂತ ಯಾವಾಗೂ ಹೇಳಿಲ್ಲ. ನಿಂದೇ ಹೋರಿ ಭಯ, ನೀನೇ ಏನಾರ ಮಾಡ್ಕೊ, ಅದು ನಂದು ವಸ್ತಲ್ಲ ನಿಂದು ವಸ್ತು, ನಾನು ಒಂದ್ ದಿವಸ ಬರೋನು ಅಷ್ಟೇ. ನೀನ್ ಎಲ್ಲಿ ಹಾಕಿದ್ರೆ ನಿನ್ ಮನ್ಸಿಂದ ಹಾಕು. ನಮ್ಮ ಹುಡುಗರು ಅಷ್ಟೇ, ರಾಕಿ ಅಣ್ಣಗೆ ಯಾವಾಗ ಇಲ್ಲ ಬೈ ನೀವು ಹೆಂಗ್ ಮಾಡ್ತೀರಿ ಮಾಡ್ಕೊಳ್ರಿ, ನಾನ್ ಫ್ರೀ ಇದ್ರೆ ಬರ್ತೇನೆ, ಇಲ್ಲಾದ್ರೆ ಬರೋದಿಲ್ಲ. ಪ್ರೀತಿಯಿಂದ ಸಾಕಿರ್ತೇವೆ ಹೋರಿ ನಾವು. ಮತ್ತ ಅದ್ರದ್ದು ಬಹಳ ಹತ್ತಿರದಿಂದ ನೋಡಿರೋ ಕಾರಣಕ್ಕೋಸ್ಕರ ನಿಮ್ಗೆಲ್ಲದ ಹೋರಿ ಏನ್ ಸಮಸ್ಯೆ ಐತಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ತೈತಿ. ಅದಕ್ಕೆ ಏನಾಗಿತ್ತು ಅನ್ನೋದು ಏನಾದ್ರು ಅಂದಾಜ್ ಇಲ್ಲ ಅಣ್ಣ, ಏನು ನಿನ್ನೆ ಒಂದ್ 4ರಿಂದ 5 ಗಂಟೆ ಸುಮಾರು ಐತಲ್ಲ, ಸ್ವಲ್ಪ ಸೈಲೆಂಟ್ ಇತ್ತು ಹೋರಿ. ಈಗ ನಾನು ಹಕ್ಕಿ ಮನಿ ಬಾಗ್ಲ ತೆಗಿಯಕ್ ಹೋಗಿದ್ರೆ ಹಿಂಗೆ ತಾನೇ ಎದ್ದದ್ದು ಹೋರಿ. ಅಂತ ಹೋರಿ ಐತಲ್ಲ ಬಹಳ ಸೈಲೆಂಟ್ ಇತ್ತು. ಯಾಕೆ ಇವತ್ತು ಸುಸ್ತೈತೆ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಅವರು ಮೊನ್ನೆ ನಮ್ಮೂರ್ ಹಬ್ಬ ಮಾಡ್ಕೊಂಡು ಮಾರನೇ ದಿವಸ ಆಸ್ಪತ್ರೆಗೆ ತಗೊಂಡ್ ತೋರ್ಸ್ಕೊಂಡ್ ಬಂದಿದ್ದೆ. ಅವ್ರು ಎಕ್ಸ್ಟ್ರಾ ಮಾತ್ರೆನು ಬರ್ದ್ ಕೊಟ್ಟಿದ್ರು ನಾವು ನನಗೆ. ಆ ಮಾತ್ರೆ ಹಾಕ್ತನ್ನು ಬೈ ಆರಾಮ್ ಆಗ್ತೈತೆ ಹೋರಿ ಅಂದ್ರು. ಹಾಕ್ದೆ ನಾನು. ಮತ್ತು 9 ಗಂಟೆ ಸುಮಾರು ಆಯ್ತಲ್ಲ, ಮತ್ತು ಯಾಕೋ ಭಾಳ ವೀಕ್ ಕಾಣಕತ್ತೈತಿ ಹೋರಿ. ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹಿಂಗೆ ಆಗ್ತದ. ಆಯ್ತನ್ನು ಬೈ ನಾನು ಬರ್ತೇನೆ ಅಂದ್ರು. ಬಂದು ಐತಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಐತಲ್ಲ ಹೊರಗೆ ಹೋರಿ ಬಿಚ್ಕೊಂಡು ಬಂದೆ ನಾನು. ಅಡ್ಡಾಡ್ದೆ ಮನಿ ಹತ್ರ, ಅಡ್ಡಾಡಿದ್ರು ಹೋರಿ ಏನು ಕುಂಟಿಲ್ಲ, ಏನು ಮಾಡಿಲ್ಲ, ಭಾಳ ಚೆನ್ನಾಗಿತ್ತು ಹೋರಿ ಅಣ್ಣ. ಆಮೇಲೆ ಒಳಗೆ ತಗೊಂಡ್ ಬಂದು ಕಟ್ಟಿ ಹೋರಿ 12 ಗಂಟೆ ಮಟ್ಟ ಅಲ್ಲೇ ನಮ್ಮ ಹುಡುಗರು ಎಲ್ಲರೂ ಬಂದಿದ್ರು, ಜೊತೆಯಲ್ಲಿ ಕುತ್ಕೊಂಡು ನೋಡಿದೀವಿ ಹೋರಿ. 12-1 ಗಂಟೆ ಹೋಗಿ ಮಕ್ಕೊಂದೆ ನಾನು, ನಿದ್ದೆ ಬಂದಿಲ್ಲ. ಹೊರಗ್ ಬಂದು ನೋಡಿದ್ರೆ ಬಾಗ್ಲ ತೆಗ್ದು ಹೋರಿ ಮಕ್ಕೊಂದಿತ್ತು. ಯಾಕೆ ಇವತ್ತು ಹೋರಿ ಈ ತರ ಮಕ್ಕೊಂದಿತ್ತಲ್ಲ ಅಂತ ನಮ್ಮ ಅಪ್ಪಾಜಿಗೆ ಹೇಳ್ದೆ. ನಮ್ಮ ಅಪ್ಪಾಜಿ, ನಮ್ಮ ತಮ್ಮರು, ಅಣ್ಣ ಎಲ್ಲ ಅಷ್ಟರು ಬಂದ್ರು. ಬಂದ ಮೇಲೆ ಹೋರಿ ನೋಡಿದ್ರು. ಡಾಕ್ಟ್ರಿಗೆ ಫೋನ್ ಮಾಡಿದೆ, ಇಲ್ಲ ಸರ್ ಭಾಳ ಹೋರಿ ಮಕ್ಕು ಬಿಟ್ಟೈತಿ, ಹೇಳಕ್ ಚಾನ್ಸ್ ಇಲ್ಲ. ಆಯ್ತನ್ನು ಬಾ ನಾವು ಬರ್ತೀವಿ ಅಂತ 3 ಗಂಟೆ ರಾತ್ರಿ ಬಂದಿವರು.
3 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಮಟನು ನನ್ನ ಜೊತೆಗಿತ್ತು. 3:30 ಸುಮಾರು ಹೋರಿ ಕುಂತಿದ್ ಹೋರಿ ತಾನೇ ಹೇಳ್ದಿ ಬೇರೆ ಕಡೆ ಆರಾಮಾಗಿ ಮಕ್ಕೊಂಡಿದ್ದು. ಈಗ ನಾರ್ಮಲ್ ಹೆಂಗ್ ಮಕ್ಕೊಂಡಿತ್ತು ಹೋರಿ ಆ ತರ. ಈ ಹೋರಿನ ನೀವು ಪಿಪಿ ಮತ್ತು ಬಕ್ಕ ಎರಡರ ಹಬ್ಬ ಮಾಡಿದ್ರಿ. 2 ಹಬ್ಬ ಮಾಡಿವಿ ಸರ್. ಎರಡು ಹಬ್ಬಗಳಲ್ಲಿ ಏನ್ ವ್ಯತ್ಯಾಸಗಳು ಕಾಣ್ತಾ ಇದೆ? ಬಕ್ಕದಲ್ಲಿ ಭಾರಿ ಟಾಪ್ ಹೋರಿ ಅಣ್ಣ. ಏನಪ್ಪ ನಾವು ಪಿಪಿ ಕಟ್ಟದ್ದು ಒಂದೇ ಸಮಸ್ಯೆ, ಯಾರಿಗೆ ಅನಾಹುತ ಆಗ್ಬಾರ್ದು, ಹೊರಗೂ ನಮಗೂ ಭಾರಿ ಕಾಡ್ಸೋದು. ಈಗ ಪಿಪಿಲಿ ಇದ್ರೆ ನಾನೇ ಗಪ್ಪ ಅಂತ ಹೋಗಿ ಹಿಡಿತಿದ್ದೆ. ಬಕ್ಕದಾಗೆ ಐತಲ್ಲ, ಕೊಂಬಿಗೆ ಹಗ್ಗ ಹಾಕಿ ಒಂದ್ ಹಿಡಿಯಕ್ಕೆ ಒಂದ್ ಅರ್ಧ ತಾಸು ಬೇಕಿತ್ತು ಸರ್. ಇದೆಲ್ಲ ಅಪಾರವಾದಂತ ಅಭಿಮಾನಿಗಳು ಬೆಳೆಸಿರುವಂತ ಈ ಹೋರಿ ಇವತ್ತು ಸಾಕಷ್ಟು ಹೋರಿ ಮಾಲೀಕರು ಸಹ ಇಲ್ಲಿ ಬಂದಿದ್ದೀರಿ. ಇಂತ ಒಂದು ಸಮಸ್ಯೆಗಳು ಹರಿಗೆ ಸಮಸ್ಯೆ ಆಗಿರ್ತೈತಿ ಅಥವಾ ಬೇರೆ ಯಾವ್ದೋ ಸಮಸ್ಯೆ ಆಗಿರ್ಬೋದು, ಇದನ್ನ ಕುರಿತು ನಮ್ಮ ಮುಖಂಡರಾಗಿರ್ಬೋದು, ನಮ್ಮ ಕುಮಾರಣ್ಣವ್ರು ಮಾತಾಡ್ಬೇಕು. ಯಾಕಂದ್ರೆ ಹೋರಿಗಳು ತಾವು ಯಾವ ತರ ಸಾಕ್ಬೇಕು ಅನ್ನೋದನ್ನ ಕ್ರಮಗಳು ತಗೋಬೇಕಾಗುತ್ತೆ. ಅದಕ್ಕೆ ಶ್ರಮ ಕೊಡ್ತಕ್ಕಂಥದ್ದು ಅದೇನಾದ್ರು ವ್ಯತ್ಯಾಸ ಆಗುತ್ತೆ? ಆಹಾರದ್ದೆಲ್ಲ ಸಮಸ್ಯೆ ಏನ್ ಇರೋದಿಲ್ರಿ. ಏನೋ ಅವು ಈಗ ಎಲ್ಲ ಈಗ ನಮ್ ಚಾಮುಂಡಿ ಊರಿಗೂ ನೋಡಿದ್ರಿ ನೀವು. ಆಹಾರದ ಸಮಸ್ಯೆ ಅದೆಲ್ಲ ಏನ್ ಬರೋದಿಲ್ಲ. ಈಗ ಮನುಷ್ಯನಿಗೆ ನಮಗೆ ಏನಾರ ಒಳ ನೋವು ಆದ್ರೆ ಹೇಳ್ಕೋಬಹುದು. ಅವು ಮೂಕ್ ಪ್ರಾಣಿಗಳು ಗೊತ್ತಾಗಂಗಿಲ್ಲ. ಈ ಒಳ ನೋವು ಒಳ ಹೊಡೆತ ಅಂತಾರಲ್ಲ, ಏನಾರು ಹೆಚ್ಚು ಕಮ್ಮಿ ಆದಾಗ ಹಂಗ ಆಗಿರುತ್ತೆ. ಬಟ್ ದೇವ್ರು ಅವಕ್ಕೆ ಎಷ್ಟು ಬರ್ದ್ ಕಳ್ಸಿರ್ತಾನ ಅಷ್ಟ ಋಣ. ನಾವ್ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಏನೇ ಮಾಡ್ಕೊಂಡ್ರು ದೇವ್ರು ಬರ್ದೆ ಎಷ್ಟು ದಿವ್ಸ ಬರ್ದಿಟ್ಟಿರ್ತಾನ ಅವ್ರ ಹಣೆ ಬರ್ದಾಗ ಅಷ್ಟೇ. ಆದ್ರೆ ಇರೋವಷ್ಟು ದಿವಸ ಅದನ್ನ ಎಷ್ಟು ಖುಷಿಯಿಂದ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೊಂತವಲ್ಲ ಅಷ್ಟು ನಾವು ಅಭಿವೃದ್ಧಿ ಪಡ್ತೇವಿ ಅನ್ನೋದಕ್ಕ ಇದೊಂದು ನಿರ್ದಿಷ್ಟ. ಆಮೇಲೆ ಈ ಹೋರಿನ ಈ ಕಾಡಪ್ಪರ್ ಕಿಂಗ್ ಹೋರಿ ಮಾಲಕ ಈ ರಾಕೇಶ್, ಇವನ್ನ ನನ್ನ ಆತ್ಮೀಯ ಗೆಳೆಯ. ನಾನು ಅವನೆಲ್ಲ ಒಟ್ಟಿಗೆ ಓದಿರೋದು. ನಾನು ಹೋರಿ ಹಬ್ಬದ ನೋಡಿ ಅವ್ನು ನನಗೊಂದು ಹೋರಿ ಬೇಕು ಅಂದಾಗ ಒಂದ್ 2-3 ಹೋರಿ ತಗೊಂಬಂದ್ವಿ ಫಸ್ಟಿಗೆ. ಅವನಿಗೆ ಅವು ಚೆನ್ನಾಗಿರೋದು ಸಿಗ್ಲಿಲ್ಲ. ಕೊನೆಗಿದೆ ನಮ್ಮ ಸಂದೀಪ್ ಪ್ರತಾಪಣ್ಣನ ಹತ್ರ ಇದು ಮುಂಚೆ ಫಸ್ಟಿಗೆ ಪ್ರತಾಪಣ್ಣನ ಹತ್ರ ಇದ್ದದ್ನ ಬೇರೆಯವ್ರಿಗೆ ಕೊಟ್ಟಿದ್ದ. ಇದೆ ಕಪ್ಪನಹಳ್ಳಿ ಆರ್ಯಭಟ್ಟ ಅಂತ ಅವ್ರ ಹತ್ರ ಇತ್ತು. ಅವರಿಂದ ಮತ್ತೆ ರಿಟರ್ನ್ ಅಣ್ಣಗ್ ಬಂತು. ಅವಾಗ ಹೋಗಿ ನಾವು ರಾತ್ರಿ ಅಣ್ಣಗ್ ರಿಕ್ವೆಸ್ಟ್ ಮಾಡ್ಕೊಂಡ್ ಪ್ರತಾಪಣ್ಣಗ್ ಅದನ್ನ ಮುಗಿಸ್ಕೊಂಬಂದ್ವಿ. ಮುಗಿಸ್ಕೊಂಬಂದ್ ಆಮೇಲೆ ನಮ್ ತನ್ನು ಬೈ ಹತ್ರ ಹೋರಿನ ಮೇಸಕ್ ಬಿಟ್ಟು ಹಬ್ಬ ಮಾಡ್ಕೊಂತ ಇದ್ದೀವಿ. ಈ ಹೋರಿನೇ ಖರೀದಿ ಮಾಡ್ಬೇಕನ್ನಕ್ಕೆ ಏನು ಅಂಶಗಳನ್ನ ಯಾವ ವಿಚಾರಗಳನ್ನ ಈ ಹೋರಿ ಸಾಕಷ್ಟು ಹಬ್ಬದಾಗ ನಾವ್ ಇದ್ರದ್ದು ಹಬ್ಬ ನೋಡಿದ್ದೀವ್ರಿ. ಆಮೇಲೆ ನಮ್ ಸಂಡು ಪ್ರತಾಪಣ್ಣನ ಹತ್ರ ಹೋರಿ ಪ್ರತಾಪಣ್ಣನ ಹತ್ರ ಹೋರಿ ಅದಾವು, ಅವ್ನ್ ಮೇಸಕತ್ತಾನ ಅಂದ್ರ ಅವ್ ಹಬ್ಬ ಮಾಡೋ ಹೋರಿಗಳ ಇರ್ತಾವ. ಅವ್ ಸುಮ್ನ ಕೈ ಇಡಂಗಿಲ್ಲ ಪ್ರತಾಪಣ್ಣ ಎಲ್ಲವಕ್ಕ. ಹಂಗ್ ಬೇಕಂದ್ರ ಬಾಳ ಸಾಕ್ತಾನ ಅವ್ನು. ಹಬ್ಬದ ಹೋರಿಗಳನ್ನ ಅವ್ನ್ ಬಾಳ ಮೆಚ್ಚಿ ಸಾಕಕತ್ತಾನ ಅಂದ್ರ ಅದ ಹಬ್ಬದ ಹೆಸರು ಮಾಡೋ ಹೋರಿಗಳು ಅವ್ನ ಇಡೋದೆ. ಮತ್ತ ಅವನ ಹತ್ರ ಐತಿ ಅಂತ ಕುಟ್ಗಿನ ನಮ್ ಪ್ರತಾಪಣ್ಣನ ಹತ್ರ ಹೋಗಿ ನಾವು ಅವ್ನ ಹಿಂದ ಮುಂದ ಬೀಳಿಲ್ದಂಗ ವ್ಯಾಪಾರ ಮುಗಿಸ್ಕೊಂಡ್ ಬಂದಿವಿ ನೋಡ್ರಿ. ಆಮೇಲೆ ಇನ್ನೊಂದ್ ಏನಪ್ಪಾ ಇದರಿಂದ ಇವತ್ ಸಂದೇಶ ಏನು ಅಂತ ಅಂದ್ರೆ, ವಂಶ ಇವತ್ ಬೆಳಗ್ಗಿಂದನ ನೀವೇ ಇಲ್ಲೆಲ್ಲಾ ಅಬ್ಸರ್ವ್ ಮಾಡಿರ್ಬೇಕು. ಇಡೀ ಊರ್ ಇದು ಮುಸಲ್ಮಾನ್ರ ಊರು ಹೌದ್ರಿ. ಬಹಳ ಮಾಡಿ 2-3 ಮನಿ ಅದಾವ ಹಿಂದೂಗಳ ಮನಿ. ಇಡೀ ಊರ್ ಮುಸಲ್ಮಾನ್ರ ಮನಿ ಊರಿದೆ. ಇವತ್ತು ಅಂತ್ಯಕ್ರಿಯೆ ನಡೆದಿರೋ ಜಾಗನ ಸಹಿತ ಮುಸಲ್ಮಾನ್ರ ಜಾಗ ಇದೆ. ಅರ್ಥ ಐತ್ರಿ. ಮುಸಲ್ಮಾನ್ರ ಒಂದ್ ಕುಟಿಗೆನ ಹೋರಿ ಹಬ್ಬದಾಗ ಹಂಗ ಹಿಂಗ ಅಂತ ಅಂದ್ ಏನ್ ತಗರಿ ತೆಗಿತಾರಲ್ಲ, ಅವ್ರಿಗೆಲ್ಲ ಇದು ಒಳ್ಳೆ ಸಂದೇಶ. ಹೋರಿ ಹಬ್ಬಕ್ಕ ರೈತರಿಗೆ ಯಾವತ್ತಿಗೂ ಧರ್ಮ ಇಲ್ಲ. ಎಲ್ಲಾ ಧರ್ಮವನ್ನು ಬಿಟ್ಟು ಬಸವಣ್ಣ ಚಾಕ್ರಿ ಮಾಡ್ಯಾರ ಯಾರ ಇದ್ರೆ ಅದು ರೈತರು, ಹೋರಿ ಹಬ್ಬದ ಅಭಿಮಾನಿಗಳು ಅನ್ನೋದಕ್ಕೆ ಇವತ್ತು ಈ ಸಂದೇಶ ಇವತ್ತಿದೆ. ಹೌದಾ? ನಾನು ಇದು ಗಮನಿಸಿದಂಗೆ ಸಾಕಷ್ಟು ಜನ ಬೇರೆ ಬೇರೆ ಭಾಗದಲ್ಲಿ ಮುಸ್ಲಿಮರು ಮತ್ತೆ ಹಿಂದೂಗಳು ಅಂತಕ್ಕಂಥ ದ್ವೇಷ ಭಾಷಣ ಮಾಡೋದಾಗಿರ್ಬೋದು ಅಥವಾ ಆ ದ್ವೇಷ ಭಾಷಣ ಮಾಡೋರು ಮನ್ಯಾಗಿರ್ತಾರ. ದ್ವೇಷ ಮಾಡ್ಲಿಲ್ದವ್ರು ಇವತ್ತು ಇಲ್ಲಿ ಬಂದ್ ನಿಂತ್ಕೊಂಡ್ ಈ ಕೆಲಸ ಮಾಡಾಕತ್ತಾರ. ಈ ಜಾಗನ ಇವತ್ತು ಅಂತ್ಯಕ್ರಿಯೆ ನಡೆದಿರೋ ಜಾಗನ ಸಹಿತ ಮುಸಲ್ಮಾನ್ರದ ಇದೆ. ಅರ್ಥ ಐತ್ರಿ. ಇಡೀ ಊರು ಮುಸಲ್ಮಾನ್ರದ ಇವತ್ತೆ. ಅವ್ರ ಜಾಗದಾಗ ಇವತ್ತು ನಮ್ ಧರ್ಮದ ಇವತ್ತಿ ಕುಂಕುಮ ಎಲ್ಲಾ ಬಿದ್ದತಿ ಅಂತ ಅಂದ್ರೆ ರೈತಗೆ ಯಾವತ್ತಿಗೂ ಧರ್ಮ ಅನ್ನೋದಿಲ್ಲ ಯಾವತ್ತಿಗೆ. ಅರ್ಥ ಐತ್ರಿ. ರೈತಗೆ ಎಂದೂ ಧರ್ಮ ಇಲ್ಲ. ನಮ್ಮ ಹೋರಿ ಹಬ್ಬಕ್ಕೆ ಧರ್ಮ ಅನ್ನೋದೇ ಇಲ್ಲ. ನಮ್ಮ ಹೋರಿ ಹಬ್ಬ ಅಂದ್ರೆ ಬಸವಣ್ಣನ ಪ್ರಿಯ. ಯಾರು ಬಸವಣ್ಣನ ಪ್ರೀತಿಸ್ತಾರಲ್ಲ ಅವ್ರಿಗೆ ಅಷ್ಟ ಬಸವಣ್ಣ ಅದ. ಧರ್ಮ ಪ್ರೀತಿಸರ ಹಬ್ಬದ ವಿಚಾರಕ್ಕೆ ಬರಾಕ ಹೋಗ್ಬಾರ್ದು ಅಂತ ನಾವ್ ಈ ಮುಖಾಂತರ ನಾವು ಸಂದೇಶ ಕೊಡೋದು. ಕುಮಾರಣ್ಣವರು ಸಾಕಷ್ಟು ವರ್ಷಗಳಿಂದ ಮತ್ತೆ ಯಾವುದೇ ಸಮಸ್ಯೆ ಆಗಿರ್ಲಿ ಒಂದಷ್ಟು ಮುಂದೆ ಹೋಗಿ ನಿಂತು ಕೆಲಸಗಳು ಕಾರ್ಯಗಳು ಮಾಡ್ಕೊಂಡಿದ್ದೀರಿ. ನೀವು ಹೋರಿ ಮಾಲೀಕರಾಗಿ ಇಂತ ಒಂದು ಸಂದರ್ಭ ಬಂದಾಗ ಹೋರಿ ಮಾಲೀಕರಿಗೆ ಯಾವ ತರ ಇಲ್ಲಣ್ಣ, ಇದು ಹೆಂಗೆ ಅಂದ್ರೆ ಈಗ ಇದು ನಮಗ್ ಏನೋ ಗೊತ್ತಿರೋದನ್ನ ನಾವು ಬೇರೆಯವರಿಗೆ ನಮ್ಮ ಅನುಭವನ ಬೇರೆಯವ್ರ ಹತ್ರ ಹೇಳ್ಕೊಂಡಾಗೆ ಬೇರೆಯವರಿಗೆ ನಾವು ವ್ಯಕ್ತಪಡಿಸಿದಾಗೆ ನಾವು ಇದ್ರಲ್ಲಿ ಏನೋ ನಾವ್ ಇದ್ದಕ್ಕೂ ಸ್ವಾರ್ಥಕ್ಕಾಗುತ್ತೆ. ನಾವು ಸ್ವಾರ್ಥಿಗಳು ಆಗಬಾರ್ದು ಇದ್ರಲ್ಲಿ. ಬಸವಣ್ಣನ ವಿಚಾರದಲ್ಲಿ ಇನ್ನು ನೋಡ್ರಿ, ಯಾರೇ ಎಲ್ಲಾ ಹೋರಿ ಮಾಲೀಕರಿಗಾಗಿದ್ರು ಹೇಳೋದಷ್ಟೇ, ಈ ಒಂದು ಹೋರಿ ಹಬ್ಬದಾಗ ಏನೇ ಒಂದು ಸಣ್ಣ ಪುಟ್ಟ ಎತ್ತುಗಳಿಗೆ ಏನಾದ್ರು ಒಂದು ನೋವು ಕಂಡು ಬಂದಾಗೆ ಇಲ್ಲಿ ಅನುಭವಸ್ತ್ರದಾರ, ಹೋರಿಗಳು ಅನುಭವಸ್ತ್ರದಾರ, ಹಳೆ ಹೋರಿ ಓನರ್ಗಳು ಅದಾರ. ಅಷ್ಟ್ಮೇಲೆ ಇದ್ರಾಗೆ ನಮ್ ಹೋರಿ ಹಬ್ಬದ ಫೀಲ್ಡ್ನಾಗೆ
ಕೆಲವೊಂದ್ ಜನ ಡಾಕ್ಟರ್ ಅದಾರ, ಕೆಲವೊಂದ್ ಜನ ಡಾಕ್ಟರ್ ಕೆಳಗೆ ಕೆಲಸ ಮಾಡ್ತಾ ಇದಂತ ಅದಾರ. ಅವ್ರಿಗೆಲ್ಲ ಒಂದ್ ವಿಷಯ ಆದಷ್ಟು ಬೇಗ ತಿಳಿಸಿ ಏನೋ ಒಂದ್ ಅನಾಹುತ ಆಗೋದನ್ನ ತಪ್ಸಾಕ್ ಪ್ರಯತ್ನ ಪಡ್ರಿ. ಹೋರಿ ಅಣ್ಣ ಇವತ್ತು ನಾವ್ ಹೇಳಿದಂಗೆ ಹಂಗೆ ತಗೊಂಡೋಗಿ ಇವತ್ತು ಹಬ್ಬ ಮಾಡಿದ್ರು ಹೋರಿ ಹಬ್ಬ ಅಲ್ಲ. ಅದ್ನ ಅಷ್ಟೇ ಅದಕ್ ಫುಡ್ ಕೊಡೋದ್ರಾಗ್ಲಿ, ಅದಕ್ಕೆ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದಕ್ಕೆ ಬೆಳಗ್ಗೆ ಎದ್ದು ಜಾಯಿಂಗ್ ಮಾಡ್ಸೋದ್ರಿಂದ ಆಗ್ಲಿ, ಈಜ್ ಹಾಕೋದ್ರಿಂದ ಆಗ್ಲಿ, ಕೆಲಸ ಮಾಡೋದ್ರಿಂದ ಆಗ್ಲಿ, ಪ್ರತಿಯೊಂದನ್ನು ಮಾಡ್ಬೇಕು. ನೀವು ಡೈರೆಕ್ಟ್ ಆಗಿ ಒಳಗ್ ಇಟ್ಕೊಂಡು ಹಬ್ಬಕ್ಕೆ ಹೋಗಿ ತಗೊಂಡು ಹೋದ್ರೆ ಇಂತ ಅನಾಹುತಗಳು ಆಗೋದು 100ಕ್ಕೆ 100. ಯಾಕಂದ್ರೆ ಆದಷ್ಟು ಹೋರಿಗಳನ್ನ ಬಿಸ್ಲಿಗೆ ಕಟ್ಟಾಕ್ ಪ್ರಯತ್ನ ಪಡ್ರಿ. ಆಮೇಲೆ ಕೆಲಸ ಮಾಡಿಸ್ಬೇಕು ಆದಷ್ಟು. ನೀವು ಇನ್ನೊಂದೇನ್ ಗೊತ್ತಾ, ಹಬ್ಬದ ಹೋರಿ ಅಂತ ಹೇಳಿ ಮನೆ ನೀವು ಸುಖವಾಗಿ ಸಾಕ್ತವೆ ಅಂದ್ರೆ ಇವಕ್ಕೆ ಹೆಚ್ಚಾಗಿ ಅನಾಹುತ ಆಗೋದು ಜಾಸ್ತಿ ಅಂತ ಹೋರಿಗಳು. ಕೆಲವೊಂದು ಹೋರಿಗಳು ಇದಾವು ಯಾಕಂದ್ರೆ ಪ್ರತಿದಿನ ಹೊಲ್ದಾಗೆ ಬಿದ್ದು ಸಾಯ್ತಾವ, ಅಂತವಕ್ ಏನಾಗಲ್ಲ. ಯಾಕಂದ್ರೆ ಅದು ಎಲ್ಲಾ ಕಷ್ಟ ಸುಖ ಎಲ್ಲದೂ ನೋಡಿರ್ತೈತಿ. ಪಾಪ ಇವ್ ಏನಾಗಿರ್ತಾವ ಒಳಗ್ ಇದ್ದಿದ್ದು ಅವಕ್ಕೆ ಒಂದೇ ಸರಿಗೆ ಹೋದಾಗೆ